ನಮಸ್ಕಾರ ಬಾಸು, ಹೇಗಿದ್ದೀರಾ ಎಲ್ಲರೂ? ಟ್ಯಾಟೂ ಹಾಕಿಸ್ಬೇಕಾ? ಬಜೆಟ್ ಇಲ್ವಾ? ಟೆನ್ಷನ್ ತಗೋಬೇಡಿ ಬಾಸ್, ನಾನು ಇದೀನಲ್ವಾ ಇಲ್ಲಿ ಟ್ಯಾಟೂ ಗೋಸ್ಟ್ ಅಂತ ಒಂದು ವಿಡಿಯೋ ಮಾಡಿ ನಾವು ದುಡಿಯೋ ದುಡ್ಡಲ್ಲಿ ಒಂದಿಷ್ಟು ಅಂತ ಮತ್ತೆ ರಿಟರ್ನ್ ಅವ್ರಿಗೆ ಕೊಡೋಣ. ಕೆರೆ ನೀರನ್ನ ಕೆರೆಗೆ ಚೆಲ್ಲಿ. ಜನಕ್ಕೆ ಗೊತ್ತಿರಲಿಲ್ಲ, ಜನ ನಂಬ್ತಾ ಇರಲಿಲ್ಲ. ನಾನು ಬೇರೆ ಟ್ಯಾಟೂ ಆರ್ಟಿಸ್ಟ್ಗಳು ಸ್ವಲ್ಪ ನನ್ನ ಕಂಡ್ರೆ ಆಗ್ತಾ ಇಲ್ಲ. ₹100 ಇವತ್ತು ಯಾರನ್ನ ಒಂದು ವಾಲೆ ಓಡಿಸ್ಕೊಂಡು ಹೋಗ್ಬಿಟ್ರೆ ಒಂದು ₹80 ಬರುತ್ತೆ. ₹50 ಊಟ ಮಾಡಿ ₹30 ಜೋಬಲ್ಲಿ ಇಟ್ಕೊಳ್ಳೋಣ ಅನ್ನೋಂಥ ಪರಿಸ್ಥಿತಿ ನಂದಿದ್ದು. ನಾನು ಬಂದ್ಬಿಟ್ಟು ಅನಾಥಾಶ್ರಮದಲ್ಲಿ ಓದಿರೋದು. ನಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಒಂಟಿ ಸಲಗ ಒಬ್ಬನೇ. ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅವತ್ತು ನನ್ನ ಅಕೌಂಟಲ್ಲಿ ಎಷ್ಟಿರುತ್ತೋ ಅಷ್ಟು ಹಾಕ್ಬಿಟ್ಟು. ಒಂದ್ಸಲಿ ಏನಕ್ಕೆ ಇಷ್ಟೊಂದು ಸಲ ಮಾಡ್ತಿರ್ಬೋದು, ಸರಿ ನೋಡೋಣ ಅಂತ ಕೆಲಸ ನಿಲ್ಲಿಸ್ಬಿಟ್ಟು ಹಿಂಗೆ ವಿಡಿಯೋ ಕಾಲ್ ರಿಸೀವ್ ಮಾಡಿದ ತಕ್ಷಣನೇ ಅವರು ಹಾಸ್ಪಿಟಲ್ಲಿ ಅವ್ರ ಅಮ್ಮನ್ನ ಹಿಂಗೆ ತೋರಿಸಿದ್ರು ಅಂದ್ಬಿಟ್ರು ಅವ್ರ ಅಮ್ಮ ಒಂದೇ ಸಲ. ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಒಬ್ರದ್ದು ಗಿವ್ ಅವೇ ಮಾಡೋರು DP ಹಾಕೊಂಡಿದ್ದಾರೆ ಅಂದರೆ ಅವ್ರಿಗೆ ಮೆಸೇಜ್ ಮಾಡಕ್ಕೆ ಹಾಕೊಂಡಿರ್ತಾರೆ. ಫ್ಯಾನ್ ಪೇಜ್ ಅಂತ ಇದೆ, ನಾನು ಅದನ್ನ ಎಲ್ಲೂ ಅವರು ಯಾವ ವಿಡಿಯೋ ಹಾಕೋರು ನಾನು ಲೈಕ್ ಮಾಡಲ್ಲ. ಯಾಕೆ ಅಂದರೆ ನಾನು ಲೈಕ್ ಮಾಡಿದೆ ಅಂತಂದರೆ ನೋಡೋ ಜನ ಇವನೇನೋ ದುಡ್ಡು ಕೊಟ್ಟು ಯಾವುದೋ ಫ್ಯಾನ್ ಪೇಜ್ ಮಾಡಿಸ್ಕೊಂಡಿದ್ದಾನೆ ಅಂತ ಅನ್ಕೊಬಿಡುತ್ತೆ. ಜನಕ್ಕೇನು ಗೊತ್ತಾ, 10 ಒಳ್ಳೆ ಕೆಲಸ ಮಾಡೋದು ಕಾಣಲ್ಲ, ಒಂದೇನಾದ್ರು ಚಿಕ್ಕ ತಪ್ಪ ಆಗ್ಬಿಟ್ರೆ ಅದ್ರ ಬಗ್ಗೆನೇ ಮಾತಾಡುವಂಥ ಸಮಾಜ. ಸತ್ತೋಗ್ಬಿಡ್ಬೇಕು ನೇಣು ಹಾಕೊಂಡು, ಅಥವಾ ಏನಾದರೂ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದ್ದೆ. ಅಂದರೆ ತುಂಬ ಪರ್ಸನಲ್ ಆಗಿ ತುಂಬ ಥ್ರೆಟ್ನಿಂಗ್ಸ್ ಇದೆ. ಲೈಫ್ ಥ್ರೆಟ್ನಿಂಗ್ ಅಂದರೆ ನಿನ್ನ ಟ್ಯಾಟೂ ಶಾಪನ್ನ ಇರಕ್ಕೆ ಬಿಡಲ್ಲ. ಶರ್ಟೆಲ್ಲ ಅರ್ಧಾಕಿ ಮೇನ್ ರೋಡಲ್ಲಿ ಶರ್ಟೆಲ್ಲ ಅರ್ಧಾಕಿ ಇಟ್ಕೊಂಡು ಹೊಡೆದಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಮಾಧ್ಯಮ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಟ್ಯಾಟೂ ಗೋಸ್ಟ್ ಅಂದ ತಕ್ಷಣ ಗೋಸ್ಟ್ ಏನಪ್ಪ ಇದು ಗೋಸ್ಟ್ ಅಂತ ಅನ್ಕೋಬೇಡಿ. ಹೆಸರು ಗೋಸ್ಟ್ ಆಗಿದ್ರು ಮನಸ್ಸಲ್ಲಿ ಆ ದೇವರು ಕಾಣಿಸ್ತಾರೆ. ಸೊ ತುಂಬ ಜನಕ್ಕೆ ಹೆಲ್ಪ್ ಮಾಡೋದು ಇರ್ಬೋದು, ಆಮೇಲೆ ಅವರ ವೃತ್ತಿ ಟ್ಯಾಟೂ ಹಾಕ್ತಾನೆ ಅದ್ರಲ್ಲಿ ಬಂದಿರೋಂಥ ಇನ್ಕಮ್ನ ತಗೊಂಡು ಜನ ಸೇವೆ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ತಾರ. ಸೊ ಇವತ್ತು ನಮ್ಮ ಜೊತೆ ಟ್ಯಾಟೂ ಗೋಸ್ಟ್ ಅವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ತುಂಬಾ ದಿನದಿಂದ ನಿಮ್ಮನ್ನ ಇಂಟರ್ವ್ಯೂ ಮಾಡಬೇಕಂತ ಅನ್ಕೊಂಡಿದೀನಿ. ಇವತ್ತು ಸಿಕ್ಕಿದ್ದೀರಾ ನಮಗೆ. ಓಕೆ. ಸೊ ನಮ್ಮ ಈ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್, ನಿಮ್ಮ ಪರಿಚಯ? ನನ್ನ ಪರಿಚಯ ಇನ್ಸ್ಟಾಗ್ರಾಮಲ್ಲಿರೋ ಜನಕ್ಕೆ ಟ್ಯಾಟೂ ಗೋಸ್ಟ್ ಅಂತ ಗೊತ್ತಿದೆ. ಹೊರಗಿನ ಜನಕ್ಕೆ ತುಂಬ ಜನ ನನ್ನ ವೀಡಿಯೋಸ್ನ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಮೋಜಲ್ಲೆಲ್ಲ ನೋಡಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜನ ಗುರುತಿಸ್ತಾರೆ, ಸ್ವಲ್ಪ ಜನ ಗೊತ್ತಿರಲ್ಲ. ನಾನೊಬ್ಬ ಟ್ಯಾಟೂ ಆರ್ಟಿಸ್ಟು, ಬೇಸಿಕ್ಲಿ ಒಬ್ಬ ಟ್ಯಾಟೂ ಆರ್ಟಿಸ್ಟು. ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ಸಮಾಜ ಸೇವೆ ಅಂದರೆ ನಿಮ್ಮ ಫಾಲೋವರ್ಸ್ ಗೊತ್ತಿರೋದ್ರಿಂದ ಟ್ಯಾಟೂ ಆರ್ಟಿಸ್ಟ್ ಅನ್ನೋದಕ್ಕಿಂತ ಜಾಸ್ತಿ ಜನ ಸೇವೆ ಮಾಡೋದೇ ಇವತ್ತು ಕೆಲಸ ಅಂತ ಅನ್ಕೊಂಡಿದ್ದಾರೆ ತುಂಬಾ ಜನ. ಅಂದರೆ ಜೀವನದಲ್ಲಿ ಕಷ್ಟಪಟ್ಟು ಬಂದಿರೋದು, ತುಂಬ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಬಂದಮೇಲೆ ಈಗ ಜನ ಏನೋ ಸ್ವಲ್ಪ ತಿನ್ನಕ್ಕೆ ಅನ್ನ ಕೊಟ್ಟಿದ್ದಾರೆ. ಆಮೇಲೆ ಭಗವಂತನ ಆಶೀರ್ವಾದದಿಂದ ಸ್ವಲ್ಪ ಏನೋ ಜನ ಗುರುತಿಸೋ ಥರ ಆಗಿದ್ದಾರೆ. ಸ್ವಲ್ಪ ಬಿಸ್ನೆಸ್ಸು ಮೊದಲಿಗಿಂತ ಪರವಾಗಿಲ್ಲ. ಹಾಗಾಗಿ ಬರೋ ದುಡ್ಡನ್ನು ನಮ್ಮನ್ನು ಪ್ರೀತಿಸಿ ಬೆಳೆಸಿರೋ ಜನಗಳೇ ಆ ಜನಗಳು ನಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ. ನಾವು ದುಡಿಯೋ ದುಡ್ಡಲ್ಲಿ ಒಂದಿಷ್ಟು ಅಂತ ಮತ್ತೆ ರಿಟರ್ನ್ ಅವ್ರಿಗೆ ಕೊಡೋಣ. ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಅನ್ನೋ ಥರ. ಬಿಫೋರ್ ಏನಾಗಿದ್ರೆ ಸರ್ ಈ ಟ್ಯಾಟೂ ಆರ್ಟಿಸ್ಟ್ ಬಿಟ್ಟು ಓಕೆ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದೀರಿ. ಖಂಡಿತ. ಸೊ ಆರ್ಟಿಸ್ಟ್ ಅನ್ನೋದ್ರೆ ಎಲ್ಲಿಂದ ಇದ್ರಿ ನೀವು, ಯಾವ ತರ? ನಾನು ಬಂದ್ಬಿಟ್ಟು ಬೇಸಿಕ್ಕು ಫ್ರೀ ಹ್ಯಾಂಡ್ ಆರ್ಟಿಸ್ಟು. ಬೇಸಿಕ್ ಬಂದ್ಬಿಟ್ಟು ನಾನು ಸೈನ್ ಬೋರ್ಡ್ ಆರ್ಟಿಸ್ಟು. ಅವಾಗಿಂದನು ಹೌದು, ಅಂಗಡಿ ಮೇಲೆಲ್ಲ ಬರೀತಾರಲ್ವಾ, ಆ ಥರ ಸೈನ್ ಬೋರ್ಡ್ ಆರ್ಟಿಸ್ಟು. ಚಿಕ್ಕ ವಯಸ್ಸಿಂದನೂ ಬಂದು ನಾನು ಸ್ಕೂಲಲ್ಲಿರೋ ಟೈಮಿಂದನು. ಆಗಿನ ಕಾಲದಲ್ಲೆಲ್ಲ ಅಂಗಡಿ ಮುಂದೆ ಬರೀತಿದ್ರು ಪೇಂಟ್ ಅಲ್ಲಿ. ಹೌದು, ಅದೇ ಆರ್ಟಿಸ್ಟು. ಹೌದು, ಅದೇ ಆರ್ಟಿಸ್ಟ್. ನಾನು ಬಂದ್ಬಿಟ್ಟು ಸೈನ್ ಬೋರ್ಡ್ ಆರ್ಟಿಸ್ಟು. ನಾನು ಬರ್ದಿರೋದು ಒಂದು 7-8 ವರ್ಷದಿಂದ ಬರ್ದಿರೋದಲ್ಲ, ಇವತ್ತಿಗೂ ಹಂಗೆ ಇದೆ. ಕ್ವಾಲಿಟಿ ಎಲ್ಲ ಹಂಗೆ ಕೊಡ್ತಾ ಇದ್ದೆ. ಈಗಲೂ ಅದನ್ನೆಲ್ಲ ನೋಡಿದಾಗ ನೆನಪಾಯ್ತದೆ ನಾನೇ ಬರ್ದಿರೋದು ಅಂತ. ಸೊ ನಾನು ಬಂದ್ಬಿಟ್ಟು ಫ್ರೀ ಹ್ಯಾಂಡು ಸೈನ್ ಬೋರ್ಡ್ ಆರ್ಟಿಸ್ಟು. ಯಾವ ಡಿಸೈನ್ ತೋರಿಸಿದ್ರು ಹಂಗೆ ಬರಿತಾ ಇದ್ದೆ. ಸೊ ಅದನ್ನು ಬರಿತಾ ಅದನ್ನ ಈ ಟ್ಯಾಟೂ ಬಿಸ್ನೆಸ್ ಶುರು ಮಾಡಿನೂ ತುಂಬ ದಿನ ಆಯಿತು. ಅಂದರೆ ಜನಕ್ಕೆ ಗೊತ್ತಿರಲಿಲ್ಲ, ಜನ ನಂಬ್ತಾ ಇರಲಿಲ್ಲ ನನ್ನ. ಟ್ಯಾಟೂ ಆರ್ಟಿಸ್ಟ್ ಅಂದರೆ ಆಲ್ಮೋಸ್ಟ್ ಫೇಮಸ್ ಆಗಿರೋರು ತುಂಬ ಜನ ಇರ್ತಾರೆ. ಫೇಮಸ್ ಆಗಿದ್ರೆ ಮಾತ್ರ ಅವ್ರು ಚೆನ್ನಾಗಿ ಆಗ್ತಾರೆ ಅಂತ ಅನ್ನೋ ಥರ ಒಂದು ಇದಿರುತ್ತೆ. ಹೌದು. ಹಾಗಾಗಿ ನಮ್ಮನ್ನು ಯಾರು ನಂಬ್ತಾ ಇರಲಿಲ್ಲ. ಇದೇ ಜಾಗದಲ್ಲಿ ನಾನು ಯಾರನ್ನೋ ಒಬ್ಬ ಕಸ್ಟಮರ್ ಬಂದು ಒಂದು ಟ್ಯಾಟೂ ಹಾಕ್ಸ್ಕೊಬಿಟ್ರೆ ಒಂದು ₹300 ಸಿಕ್ಬಿಟ್ರೆ ಅವತ್ತಿನ ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ಕಾಯ್ತಿದ್ದ ದಿನಗಳು ಇದ್ದಾವೆ. ಈಗ ಹೆಂಗೆ ಅಂತಂದರೆ ನನ್ನ ಹತ್ರ ವರ್ಕ್ ಮಾಡಿಸ್ಬೇಕಂದ್ರೆ ಒಂದು ವಾರದ ಮುಂಚೆ ಅಪಾಯಿಂಟ್ಮೆಂಟ್ ತೊಗೋಬೇಕು ಅನ್ನೋ ಥರ ಇದೆ. ಅಂದರೆ ಇದು ಮನುಷ್ಯನ ಬೆಳವಣಿಗೆ.
ಏನಂತಂದ್ರೆ ನಿಯತ್ತಾಗಿ ಅವತ್ತಿಂದ ನಿಯತ ಟೈಮು ಒಂದೇ ತರ ಇರಲ್ಲ. ಖಂಡಿತ ಇವತ್ತು ಆ, ಹೇಳ್ತಾರಲ್ಲ ದೊಡ್ಡವರೆಲ್ಲ ಫಸ್ಟ್ ಕಷ್ಟಪಟ್ಟೆ ಬಂದಿರೋದು. ನಾನೇನು ದೊಡ್ಡವನಲ್ಲ, ಜನ ತಂದು ಇವತ್ತು ಒಂದು ಇಲ್ಲಿವರೆಗೂ ನಿಲ್ಸಿದ್ದಾರೆ ಅಷ್ಟೇ. ನಾನೇನು ದೊಡ್ಡ ಮನುಷ್ಯ ಏನಲ್ಲ, ಜನ ನನ್ನ ಮುಖ ನೋಡ್ತಿದ್ದಾರೆ ಅಷ್ಟೇ. ಕೆಲಸದಲ್ಲಿ ಫೇಮಸ್ ಆಗಿರೋದು, ಜನ ನಮ್ಮ ಮುಖ ನೋಡ್ತಿದ್ದಾರೆ. ಅದನ್ನ ಬಿಟ್ಟರೆ ಬೇರೆ ಏನು ದೊಡ್ಡ ಮನುಷ್ಯ ಅಲ್ಲ. ಅಂದರೆ ನಾವು ಇಲ್ಲಿವರೆಗೂ ಬಂದು ನಿಲ್ತೀವಿ ಅಂದರೆ ಹಿಂದೆ ತುಂಬ ದೊಡ್ಡ ಶ್ರಮ ಇರುತ್ತೆ. ಅಂದ್ರೆ ತುಂಬಾ ಶ್ರಮ ಪಟ್ಟಿ ಬಂದಿರೋದು ಕಾಣಿಸುತ್ತೆ ನಿಮ್ಮಲ್ಲಿ. ಖಂಡಿತ. ನೀವು ಕೂಡ ನನ್ನ ನೋಡಿರ್ಬೋದು, ಒಂದು 2 ವರ್ಷದ ಹಿಂದೆ ಒಂದು ಟ್ಯಾಟೂ ನೀಡಲ್ ಕೊಡಿ ಅಂತ ನಿಮ್ಮ ಹತ್ರ ನಾನು ಬಂದಿದ್ದೆ, ಹೌದಲ್ಲ? ನಾನು ಬೇಸಿಕಲಿ ಟ್ಯಾಟೂ ಆರ್ಟಿಸ್ಟ್. ಇವರು ಬಂದು ಟ್ಯಾಟೂ ಆರ್ಟಿಸ್ಟು. ಟ್ಯಾಟೂ ಫೀಲ್ಡಲ್ಲಿರೋರು ಆಲ್ಮೋಸ್ಟ್ ಜನಕ್ಕೆ ನನಗೆ ಗೊತ್ತಿರುತ್ತೆ. ಯಾಕಂದರೆ ಒಂದೊಂದ್ಸಲಿ ಕೆಲವು ನೀಡಲ್ ಇವ್ರು ಬಂದ್ಬಿಟ್ಟು ನಮ್ಮ ಅಂಗಡಿ ಕ್ಲೋಸಲ್ಲೇ ಇರುವಂಥದ್ದು. ಒಂದು 4-5 ಕಿಲೋಮೀಟ್ರ್ ಆ ಕಡೆ ಒಂದು ಟ್ಯಾಟೂ ಸ್ಟುಡಿಯೋ ಇದೆ ಸರ್ದು. ನಾನು ಒಂದ್ಸಲಿ ಇವ್ರ ಹತ್ರ ಟ್ಯಾಟೂ ನೀಡಲ್ ಕೇಳಕ್ಕಂತೂ ಹೋಗಿದ್ದೆ. ಕೊಟ್ಟರು, ಪ್ರೀತಿಯಿಂದ ಮಾತಾಡ್ಸೋದು, ಪ್ರೀತಿಯಿಂದ ಕೊಟ್ಟರು, ಎಲ್ಲಿರೋದು ನೀವು ಏನು ಅಂತೆಲ್ಲ ಕೇಳಿದ್ರು. ಸೊ ನಾನು ಒಂದು ಅಂಗಡಿ ಮಾಡಿಬಿಟ್ಟು ನಿಮ್ಮ ಅಂಗಡಿ ಹತ್ರ ನಾನು ನೀಡಲ್ ಕೇಳಕ್ಕೆ ಬಂದಿದ್ದೆ ಅಂತಂದರೆ ಅವತ್ತು ನನ್ನ ಹತ್ರ ನೀಡಲ್ ಇರಲಿಲ್ಲ. ಅದನ್ನ ನಿಮ್ಮ ಹತ್ರ ಬಂದು ನಾನು ನೀಡಲ್ ಕೊಡಿ ಅಂದಿದ್ದಕ್ಕೆ ಕೊಟ್ರಿ ನೀವು. ಅವತ್ತು ನೀವು ಕೊಟ್ಟಿದ್ದು ಒಂದು 3 ನೀಡಲ್ ಕೊಟ್ಟಲ್ಲ, 3 ನೀಡಲ್ ನಾನು ಟ್ಯಾಟೂ ಹಾಕಿ ಅವತ್ತು ಒಂದು 800 ರೂಪಾಯಿ ಸಂಪಾದನೆ ಮಾಡಿರ್ತೀನಿ. ಅದರಲ್ಲಿ ಅವತ್ತು ನನಗೆ ಹೊಟ್ಟೆ ತುಂಬ ಊಟ ಮಾಡಿರ್ತೀನಿ. ನನ್ನ ಹೊಟ್ಟೆ ತುಂಬೋದಕ್ಕೆ ಒಂಥರ ನೀವು ಕಾರಣನೇ. ಒಂದಿದೆ ಆ ಥರ. ಇರೋದನ್ನ ಕೊಡೋದ್ರಲ್ಲಿ ಏನಿದೆ, ಇವಾಗ ನೀವು ಕೆಲಸ ಮಾಡ್ತಾ ಇರೋದು ಅದನ್ನೇ. ನಿಮ್ಮಲ್ಲಿ ಏನಿದೆ ಅದನ್ನ ಜನಸೇವೆ ಮಾಡ್ಕೊಂಡು ಜನ ಪ್ರೀತಿ ತಗೊಂತ ಇದೀರಾ, ಅದಕ್ಕಿಂತ ಒಂದ್ ಒಳ್ಳೆ ಕಾರ್ಯ ಇದೆಯಾ? ಏನೋ ಒಂದು ಖುಷಿಯಾಗಿರುತ್ತೆ. ನಾನು ಕೊಟ್ಟಿದ್ದು ಸಿಕ್ತಪ್ಪ ಆ ಟೈಮಲ್ಲಿ, ಅಷ್ಟು ದೂರ ನಾವು ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಇಲ್ಲ ಹತ್ರದಲ್ಲಿ ಸಿಕ್ತಂತ ಒಂದು ಖುಷಿ ಇರುತ್ತೆ, ಸಾಕಷ್ಟೇ. ಹೌದು. ಅಂದರೆ ಬೇರೆ ಬೇರೆ ಟ್ಯಾಟೂ ಆರ್ಟಿಸ್ಟ್ಗಳು ಈಗ ಪ್ರೆಸೆಂಟ್ ಯಾವ ಥರ ಇದೆ ಅಂದರೆ, ಬೇರೆ ಟ್ಯಾಟೂ ಆರ್ಟಿಸ್ಟ್ಗಳು ಸ್ವಲ್ಪ ನನ್ನ ಕಂಡ್ರೆ ಆಗ್ತಾ ಇಲ್ಲ. ಯಾಕೆ ಅಂದರೆ ತುಂಬ ಕಮ್ಮಿ ರೇಟಲ್ಲಿ ಟ್ಯಾಟೂ ಹಾಕುವಂಥ ಪ್ರೊಫೆಷ್ನಲ್ ಟ್ಯಾಟೂ ಆರ್ಟಿಸ್ಟ್. ಯಾವ ರೇಟಲ್ಲಿ ಸ್ಟಾರ್ಟ್ ಆಗುತ್ತೆ? ನಂದು ಬಂದ್ಬಿಟ್ಟು 220 ರೂಪೀಸ್ ಒಂದು ಸ್ಕ್ವೇರ್ ಇಂಚಿಗೆ. ನೀವು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ ನಿಮ್ಗಲ್ವಾ? 220 ರೂಪಾಯಿ. ನಾನು ಫಸ್ಟ್ ಬಂದ್ಬಿಟ್ಟು 250 ರೂಪಾಯಿಗೆ ಸ್ಟಾರ್ಟ್ ಆಗುತ್ತೆ, 2 ವರ್ಷ ಆಫರ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಅದನ್ನು 220 ರೂಪಾಯಿಗೆ ತಂದೆ. ತುಂಬ ಜನ ಹೇಳಿದ್ರು, ಯಾವುದಿದು ಜಾತ್ರೆ ಶೋಕಿ ಅಂತ ಅಂದರು. ಜಾತ್ರೆಲೆಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ತಾರೆ ಅಂತ. ನಾನು ಯಾಕೆ ಆಫರ್ ಬಿಟ್ಟೆ ಅಂದರೆ, ತುಂಬ ಜನ ಬೇರೆ ಟ್ಯಾಟೂ ಆರ್ಟಿಸ್ಟ್ಗಳು ನನ್ನ ಕಂಡ್ರೆ ಆಗ್ತಾ ಇಲ್ಲ. ಸ್ವಲ್ಪ ಜನಕ್ಕೆ ಸ್ವಲ್ಪ ದೊಡ್ಡ ಅಂಗಡಿಗಳು ಮಾಡ್ಕೊಂಡಿರ್ತಾರಲ್ಲ, ಆ ಥರದವ್ರಿಗೆ ಹೆಸರೆಲ್ಲ ಬೇಡ, ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದು ಬೇಡ. ಯಾಕೆ ಆಗ್ತಿಲ್ಲ ಅಂತಂದರೆ, ನಾನು ಆಫರ್ ಬಿಟ್ಟಿದ್ದೀನಿ ಅಂತ. ಆಫರ್ ಯಾಕೆ ಬಿಟ್ಟೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಬಂದ್ಬಿಟ್ಟು, ನಿಮಗೂ ಗೊತ್ತಿದೆ ನನ್ನ ಜೀವನ ಯಾವ ಥರ ಇತ್ತು ಅಂತ. ನಾನು ಆಫರ್ ಬಿಡೋಕ್ಕಿಂತ ಮುಂಚೆ ನನ್ನ ಅಂಗಡಿಯಲ್ಲಿ ಬಿಸ್ನೆಸ್ ಇರಲಿಲ್ಲ, ತಿನ್ನೋಕೆ ಅನ್ನ ಇರಲಿಲ್ಲ, ನನಗೆ ನಿಜವಾಗ್ಲೂ ಅನ್ನ ಇರಲಿಲ್ಲ. ಒಂದು 100 ರೂಪಾಯಿ ಇವತ್ತು ಯಾರನ್ನ ಒಂದು ವಾಲೆ ಓಡಿಸ್ಕೊಂಡು ಹೋಗ್ಬಿಟ್ರೆ ಒಂದು 80 ರೂಪಾಯಿ ಬರುತ್ತೆ. 50 ರೂಪಾಯಿ ಊಟ ಮಾಡಿ 30 ರೂಪಾಯಿ ಜೋಬಲ್ಲಿ ಇಟ್ಕೊಳ್ಳೋಣ ಅನ್ನೋಂಥ ಪರಿಸ್ಥಿತಿ ನಂದಿದ್ದು. ಆ ಟೈಮಲ್ಲಿ ಬೇರೆ ಬೇರೆ ಟ್ಯಾಟೂ ಸ್ಟುಡಿಯೋಗಳಿಗೆ ಕಾಂಟ್ಯಾಕ್ಟ್ ಮಾಡಿದೆ. ನಾನೊಬ್ಬ ಟ್ಯಾಟೂ ಆರ್ಟಿಸ್ಟು, ನಿಮ್ಮ ಹತ್ರ ಕೆಲಸ ಇದ್ದರೆ ಕೊಡಿ ಅಂತ. ಎಷ್ಟು ಟ್ಯಾಟೂ ಸ್ಟುಡಿಯೋ ಇದೆ ಎಲ್ಲ ಕಡೆನೂ ನಾನು ಅವ್ರ ಹತ್ರ ಕೇಳಿದ್ದೀನಿ, ನಿಮ್ಮ ಹತ್ರ ಕೆಲಸ ಇದ್ದರೆ ಕೊಡಿ ಅಂತ. ಯಾರೂ ಕೊಡಲಿಲ್ಲ, ನಗಿದ್ರು ನನ್ನ ನೋಡಿ. ನಿನ್ನ ಕೆಲಸ ಆ ಥರ ಇದೆ, ಈ ಥರ ಇದೆ, ಕೆಟ್ಟದಲ್ಲ ಮಾತಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ. ಅದು ಯಾರ ಬಗ್ಗೆ ಏನಾದ್ರು ಮಾತಾಡ್ಬೇಕಂದ್ರೆ, ಒಳ್ಳೇದು ಮಾತಾಡೋದಕ್ಕಂದ್ರೆ ಯೋಚನೆ ಮಾಡಿದ್ರೆ ಮಾತಾಡ್ಬಿಡೋಣ, ಈ ಥರದ್ದೆಲ್ಲ ಮಾತಾಡೋದು ಬೇಡ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಕೆಲಸ ಕೇಳಿದ್ರೆ ಯಾರೂ ಕೊಡಲಿಲ್ಲ. ಆವಾಗ ನಾನೇನು ಮಾಡಿದೆ, ಆಫರ್ ಬಿಟ್ಟೆ. ನನ್ನ ಹೊಟ್ಟೆ ತುಂಬಲೇಬೇಕಲ್ವ, ಹಸುವಲ್ಲಿ ಸಾಯೋಕ್ಕಾಗಲ್ಲ. ಹಂಗಾಗಿ ಆಫರ್ ಬಿಟ್ಟರೆ ಜನ ನನ್ನ ಕಡೆ ಸ್ವಲ್ಪ ಅಟ್ರಾಕ್ಟ್ ಆಗ್ತಾರೆ. ಅದಾದಮೇಲೆ ಏನೋ ಆಫರ್ ಬಿಡ್ತಾವನಲ್ಲ, ಹೆಂಗಿರುತ್ತೆ ಒಂದು ಕೆಲಸ ಅಂತ ಬಂದ್ಬಿಟ್ಟು, ಕೆಲಸ ಅಂತೂ ಡಮ್ಮಿ ಮಾಡಿಲ್ಲ ಯಾವುದು. ನನ್ನ ಪ್ರೊಫೈಲಲ್ಲಿ ಯಾವ ಕೆಲಸ ನೋಡಿದ್ರೆ ಯಾವ ಕೆಲಸನೂ ಡಮ್ಮಿ ಇರಲ್ಲ. ಚೆನ್ನಾಗಿ ಮಾಡ್ತೀನಿ, ಕಷ್ಟಪಟ್ಟು ಮಾಡ್ತೀನಿ. ಹಾಗಾಗಿ ಜನ ಏನು ಮಾಡೋದು, ಇವ್ನು ಕಮ್ಮಿ ರೇಟ್ಗೂ ಮಾಡ್ತಾನೆ, ಆಮೇಲೆ ಕೆಲಸನೂ ಚೆನ್ನಾಗಿದೆ ಅಂತ. ಕೆಲವೊಂದು ಕಡೆ ಕಮ್ಮಿ ರೇಟ್ ಹಾಕಿರ್ತಾರೆ, ಕೆಲಸ ಚೆನ್ನಾಗಿರಲ್ಲ. ನೀವು ಟ್ಯಾಟೂ ಆರ್ಟಿಸ್ಟ್ ಆಗಿರೋದ್ರಿಂದ ಗೊತ್ತಿರುತ್ತೆ, ಕೆಲಸ ಚೆನ್ನಾಗಿರಲ್ಲ. ಇನ್ನೊಂದು ಕಡೆ ಕೆಲಸ ಚೆನ್ನಾಗಿರುತ್ತೆ, ತುಂಬ 1200 ರೂಪೀಸ್ ಸ್ಕ್ವೇರ್ ಇಂಚಿಗೆ ಇಂದ ಶುರುವಾಗುತ್ತೆ. ನೀವು ಈ ಕಡೆ ಕೋರಮಂಗಲ ಕಡೆ ಎಲ್ಲ ಹೋದರೆ 800,000. ಹೌದು ಕೋರಮಂಗಲ ಕಡೆ ಎಲ್ಲ ಹೋದರೆ 2000 ಒಂದು ಸ್ಕ್ವೇರ್ ಇಂಚಿಗೆ ಏನೋ ಥರ ಇದು ಮಾಡ್ತಾರೆ. ನಾನು ಯಾವುದೇ ಟ್ಯಾಟೂ ಆಗಲಿ, ಕಲರೈಸ್ಡ್ ಆಗಲಿ, 3D ಆಗಲಿ, 2D ಆಗಲಿ, ಆಮೇಲೆ ಲೆಟರ್ ಹೆಡ್ಡು, ಸ್ಪ್ಲ್ಯಾಶು, ಯಾವುದಾದ್ರೂ ಆಗಲಿ 220 ರೂಪಾಯಿ ಒಂದು ಸ್ಕ್ವೇರ್ ಇಂಚು ಅಂತ ಮಾಡಿದೆ. ಯಾಕೆ ಮಾಡಿದೆ ಅಂದರೆ, ನನ್ನ ಹೊಟ್ಟೆ ಆ ತಕ್ಷಣಕ್ಕೆ ನಂಗೆ ಲಾಭ ಬೇಡ ಆಗಿತ್ತು. ಇವಾಗ ನೀವು ಒಬ್ಬರು ನನ್ನ ಹತ್ರ ಟ್ಯಾಟೂ ಹಾಕ್ಸ್ಕೊಂಡ್ರೆ ನಂಗೆ 20 ರೂಪಾಯಿ ಸಿಕ್ಕರು ಸಾಕು, ನನ್ನ ಆ ಸದ್ಯದ ನಾನು ಒಂದು ದಿವಸದ ಹೊಟ್ಟೆ ತುಂಬುತ್ತೆ ಅಂತ ಮಾಡಿದ್ದು. ಅದೇನಾಯಿತು ಅಂತಂದರೆ, ಆ ಒಂದು ಆಫರ್ ವಿಡಿಯೋನೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ಬಿಡ್ತು. ಅಲ್ಲಿಂದ ಜನ ಏನು ಮಾಡಿದ್ರು, 220 ರೂಪಾಯಿಗೆ ಆಫರ್ ಮಾಡ್ತಿದ್ದಿಲ್ಲ ಅಂತ ಜನ ಬರೋಕ್ಕೆ ಶುರು ಮಾಡಿದ್ರು. ನಾನು ರಿಲೀಸ್ ಮಾಡಿದೆ. ನನಗೆ ಪ್ರಮೋಷನ್ ಮಾಡ್ಸೋಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ಚೆನ್ನಾಗಿ ಕೆಲಸ ಮಾಡ್ತೀವಿ ಬನ್ನಿ ಅಂತ ಪ್ರಮೋಷನ್ ಮಾಡಿಸೋದಕ್ಕೂ ನನ್ನ ಹತ್ರ ದುಡ್ಡು ಇರಲಿಲ್ಲ. ಪ್ರಮೋಷನ್ ಅವ್ರು ಕೇಳ್ತಾರೆ 2000-3000 ಕೇಳ್ತಾರೆ. ನನ್ನ ಹತ್ರನೇ 20 ರೂಪಾಯಿ ಗತಿ ಇರಲಿಲ್ಲ, ನಾನು ಎಲ್ಲಿ ಪ್ರಮೋಷನ್ ಮಾಡಿಸ್ಲಿ. ಹಂಗಾಗಿ ಏನು ಮಾಡಿದೆ, ನಾನೇ ಪ್ರಮೋಷನ್, ನಾನೇನೋ ಒಂದು ಸ್ವಲ್ಪ ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ.
ಅದಕ್ಕೆ ಒಂದು ವಿಡಿಯೋ ಬಿಟ್ಟೆ. ತುಂಬಾ ಜನ ಇವಾಗ ಓದಿದೆ, ನಮಸ್ಕಾರ ಬಾಸು ಹೇಗಿದ್ದೀರಾ ಎಲ್ಲರೂ ಅಂತ ಒಂದು ಮಾಡಿದೆ. ಸಿಗ್ನೇಚರ್ ಸ್ಟೈಲ್ ಆಗ್ಬಿಟ್ಟಿದೆ. ಹಾ, ಇದು ಸಿಗ್ನೇಚರು. ಟ್ಯಾಟೂ ಹಾಕಿಸ್ಬೇಕಾ, ಬಜೆಟ್ ಇಲ್ವಾ, ಟೆನ್ಷನ್ ತಗೋಬೇಡಿ ಬಾಸ್, ನಾನು ಇದೀನಲ್ವಾ ಇಲ್ಲಿ ಟ್ಯಾಟೂ ಗೋಸ್ಟ್ ಅಂತ ಒಂದು ವಿಡಿಯೋ ಮಾಡಿಬಿಟ್ಟೆ. ಜನಕ್ಕೆ ಆ ಮಾತಾಡೋ ಸ್ಟೈಲ್ ಇಷ್ಟ ಆಯಿತು. ಆ ಒಂದು ವಿಡಿಯೋನ ಬಿಟ್ಟಾದ್ಮೇಲೆ ಜನ ನೋಡಕ್ ಒಂಥರ ಡಿಫ್ರೆಂಟ್ ಆಗಿದ್ದಾನೆ. ಇದು ನನ್ನ ಸಿಗ್ನೇಚರ್. ಇದು ಈ ಮೂಗಲ್ ಹಾಕಿರೋ ವಾಲೆ, ಆಮೇಲೆ ಈ ಜುಟ್ಟು, ಈ ಕರಿ ಮುಖ, ಈ ಗಡ್ಡ, ಇದೆಲ್ಲ ತೆಗೆದ್ರೆ ಗುರ್ತೆ ಹಿಡಿಯಲ್ಲ. ಯಾರು ಗೊತ್ತಿದೆಯಲ್ಲ. ಇದು ನನ್ನ ಸಿಗ್ನೇಚರು. ಇದು ತುಂಬಾ ಫೇಮಸ್ ಆಗಿದೆ. ಇವಾಗ ನೀವು ಬಂದ್ಬಿಟ್ಟು ನೀವು ಯಾವುದೋ ಒಂದು ಮಿಲಿಯನ್ ಗಟ್ಟಲೆ ವ್ಯೂಸ್ ಇರೋದು ಒಂದು ವಿಡಿಯೋ ಇದೆ ನಿಮ್ದು ಅಲ್ವಾ ಯೂಟ್ಯೂಬಲ್ಲಿ. ನೀವು ಯಾರ್ದೋ ಒಬ್ರು ಸಂದರ್ಶನ ಮಾಡಿರೋದು ಮಿಲಿಯನ್ ವ್ಯೂಸ್ ಆಗಿರೋದು, ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಚೆನ್ನಾಗಿ ಓಡಿರೋ ವಿಡಿಯೋ ಇದೆ. ನೀವು ಹೋದ್ರೆ ಸ್ವಲ್ಪ ಜನ ಹೌದೋ ಅಲ್ವಾ ಅಂತ ನೋಡ್ತಾರೆ, ಬಟ್ ನಾನು ಹೋದ್ರೆ ತಕ್ಷಣ ಕಂಡಿಡ್ತಾರೆ. ಯಾಕಂದ್ರೆ ನಂದು ಸಿಗ್ನೇಚರ್ ಇದೆ. ಯಾಕಂದ್ರೆ ನಿಮ್ ತರ ಹೀರೋ ತರ ನೋಡಕ್ ಸ್ಮಾರ್ಟ್ ಆಗಿರೋ 10 ಮುಖ ಸಿಗತ್ತೆ, ಈ ತರ ಕಿತ್ತೋಗಿರೋ ಮುಖ ಒಂದೇ ಸಿಗೋದು. ಹಂಗಾಗಿ ಜನ ನೋಡಿದ ತಕ್ಷಣ ಈ ವಾಲೆ, ಈ ಗಡ್ಡ, ಈ ಕಪ್ರ ಮೂಗು ಅಂತಾರಲ್ಲ, ಈ ಮೂಗು, ಈ ಜುಟ್ಟು, ಅದನ್ನೆಲ್ಲ ನೋಡ್ಕೊಂಡು ಹಿಡಿತಾರೆ. ಸ್ವಲ್ಪ ಜನ ಕನ್ಫ್ಯೂಸ್ ಆಗ್ತಾರೆ. ಹೌದಾ ಅಲ್ವೋ ಅಂತ ಕನ್ಫ್ಯೂಸ್ ಆದ್ರು ಅಂದ್ರೆ ಅದ್ರ ಡೌಟ್ ಇದೆ. ಅದ್ರಲ್ಲಿ ಈ ಹುಡುಗಿರೆಲ್ಲ ಟ್ಯಾಟೂ ಹಾಕ್ಸ್ಕೊಳಕ್ ಬರ್ತಾರೆ, ಎದುರುಗಳಲ್ವಾ? ಫಸ್ಟ್ ಎದುರ್ಕೋತಾ ಇದ್ರು. ಫಸ್ಟ್ ಬಂದ್ಬಿಟ್ಟು ಹಿಂಗೆ ಡೋರ್ ಓಪನ್ ಮಾಡಿದ ತಕ್ಷಣ ನನ್ನ ಮುಖ ನೋಡಿದ ತಕ್ಷಣ ಹಂಗೆ ಓಡೋಗೋರು. ಇವಾಗ ಅವರೇ ಬರ್ತಾರೆ, ಅಣ್ಣ ನಿನ್ ಬಗ್ಗೆ ಗೊತ್ತಿರ್ಲಿಲ್ಲ, ಟ್ಯಾಟೂ ಹಾಕ್ಸ್ಕೊಳಕಂತ ಬಂದು ನಿಮ್ಮನ್ನ ನೋಡಿ ಎಷ್ಟೋ ಸಲ ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ 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 ಪರವಾಗಿಲ್ಲ ಪಾಪ ಅಂತ ಅನ್ಸತ್ತೆ ಅಂದ್ಬಿಟ್ಟು ಬಂದು ಹಾಕ್ಸ್ಕೊಂಡು ಹೋಗಿದ್ದಾರೆ. ಬಿಗಿನಿಂಗ್ ಅಲ್ಲಿ ಹೇಳಿದೆ, ಟ್ಯಾಟೂ ಗೋಸ್ಟ್ ಹೆಸರು ಮಾತ್ರ ಟ್ಯಾಟೂ ಗೋಸ್ಟ್ ಇದೆ, ಮನ್ಸ್ ಮಾತ್ರ ದೇವ್ರದ್ದು ಹೌದು. ದೊಡ್ಡ ಮಾತು. ಇನ್ನೊಬ್ರನ್ನ ಅಂದ್ರೆ ಒಬ್ಬನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಜನ ನೆಗೆಟಿವ್ ಆಗಿ ಮಾತಾಡೋದು ಜಾಸ್ತಿ. ನೀವು ಮುಂದೆನೆ ಕುತ್ಕೊಂಡು ಪಾಸಿಟಿವ್ ಆಗಿ ಮಾತಾಡ್ತಿದ್ದೀರಾ. ಇದು ಮನುಷ್ಯನ್, ನೀವು ಪ್ರಪಂಚನ ಹೆಂಗ್ ನೋಡುತ್ತೋ ನಿಮಗೆ ಪ್ರಪಂಚ ಹಂಗೆ ಕಾಣುತ್ತೆ. ಇವಾಗ ನೀವು ಹೋಗ್ತಾ ಏನಾದ್ರೂ ಗಾಬರಿಯಲ್ಲಿ ಹೋಗ್ತಿದ್ರೆ ಏನ್ ನೋಡಿದ್ರು ಗಾಬರಿ ಆಗತ್ತೆ ನಿಮಗೆ. ನೀವು ಪ್ರೀತಿಯಿಂದ ಪೀಸಾಗಿ ಹೋಗ್ತಿದ್ರೆ ಏನೇ ಆದ್ರೂ ಪೀಸಾಗಿ ನೋಡ್ತೀರಾ. ಸೊ ನೀವು ಒಳ್ಳೆಯವರಾಗಿರೋದಕ್ಕೆ ನನ್ನನ್ನು ಇವತ್ತು ಒಳ್ಳೆಯವನು ಅಂತ ಇದ್ದೀರಾ. ದೃಷ್ಟಿ ಆ ಥರ. ಅವನು ಏನಾದರೂ ತಪ್ಪು ಮಾಡಿರಲಿ, ಬೇರೆ ಎಲ್ಲ ಪ್ರಪಂಚನೇ ತಪ್ಪಾಗಿ ಕಾಣುತ್ತೆ ಅವನಿಗೆ, ಹೌದಲ್ವಾ? ನಿಮ್ಮ ಮನಸ್ಸು ಒಳ್ಳೇದಿರೋದ್ರಿಂದ ಇವತ್ತು ನನ್ನನ್ನು ಒಳ್ಳೆಯವನು ಅಂತ ಇದ್ದೀರಾ. ನಾನು ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿಲ್ಲ ಅಂದ್ರೆ ಬಿಫೋರ್ ನನಗೆ ಅಂದ್ರೆ ತುಂಬಾ ಕಷ್ಟ ದಿನಗಳು ನೋಡಿದೀನಿ ಅಂತ ಹೇಳಿದ್ರಿ. ಫ್ಯಾಮಿಲಿ ಅಂತ ಯಾವ ತರ ನೀವು ಅಂದ್ರೆ ನಾನು ಬಂದ್ಬಿಟ್ಟು ಒಂದು ಅನಾಥಾಶ್ರಮದಲ್ಲಿ ಓದಿರೋದು. ದೊಡ್ಡಬಳ್ಳಾಪುರದಲ್ಲಿ ಒಂದು ಅನಾಥಾಶ್ರಮ ಇದೆ, ವಿಶ್ವಕುಂಡಲಿ ಯೋಗಾಶ್ರಮ ಅಂತ. ಆ ಅನಾಥಾಶ್ರಮದಲ್ಲಿ ಓದಿರೋದು. ನಮಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಒಂಟಿ ಸಲಗ ಒಬ್ಬನೇ. ಹಂಗೆ ಕಷ್ಟಪಟ್ಟು ಬಂದಿರೋದು. ನಾನು ಏನೇ ಫೇಸ್ ಮಾಡಿದ್ರು. ಆಮೇಲೆ ಇನ್ನೊಂದು ಅಂದ್ರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ. ಒಂದು ಏನು ಅಂತಂದ್ರೆ, ಎಷ್ಟೋ ಜನ ಹೆಸರು ಮಾಡಬೇಕು ಅಂತ ಹೋರಾಡೋರು ನೋಡಿರ್ತೀರ ನೀವು. ಹೆಸರು ಮಾಡಬೇಕು ಅಂತ. ನಾನೊಬ್ಬ ನನ್ನ ಹೆಸರು ಎಲ್ಲೂ ಗೊತ್ತಾಗಬಾರ್ದು ಅಂತ ಒದ್ದಾಡ್ತಾ ಇದ್ದೀನಿ. ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ಯಾ ಅಣ್ಣ? ನಿಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಇಲ್ಲ ನೇಮ್ ಅಷ್ಟೇ. ಅಂದ್ರೆ ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ಸೊ ಗೊತ್ತಾಗದ್ ಬೇಡ ಅಂತಾನೆ ಇದ್ದೀನಿ. ಕೆಲವೊಂದು ಹಿಡನ್ ಆಗಿದೆ. ಸಿನಿಮಾಗಳಲ್ಲಿ ನೋಡಿದ್ವಿ, ಅನಾಥಾಶ್ರಮದಲ್ಲಿ ಇದ್ದು ಅವರು ಅವರ ಒಂದು ರೇಂಜ್ ಬಂದ್ಮೇಲೆ ಬೇರೆಯವ್ರಿಗೆ ಸಹಾಯ ಮಾಡೋದಂತದ್ದು ನಾವು ಸಿನಿಮಾಗಳಲ್ಲಿ ನೋಡಿದ್ವಿ. ಇವಾಗ ರಿಯಲ್ ಆಗಿ ನೋಡ್ತಾ ಇದ್ದೀವಿ ಸತ್ಯವಾಗ್ಲೂ. ಅಂದ್ರೆ ನಾನ್ ಬಂದ್ಬಿಟ್ಟು ಕೋಟಿಗಟ್ಲೆ ಲಕ್ಷಗಟ್ಲೆ ಸಹಾಯ ಮಾಡಿಲ್ಲ. ಒಂದು ಸಹಾಯ ಮಾಡೋದು ಯಾವ ತರ ಇರಬೇಕು ಅಂತಂದ್ರೆ, ಈಗ ಇನ್ಸ್ಟಾಗ್ರಾಮು ಮತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗಿವ್ ಅವೇ ಅನ್ನೋದು ಒಂದು ಬಂದಿದೆ, ನಿಮಗೆ ಗೊತ್ತಿರಬೇಕು. ಅದನ್ನ ಏನಂತಾರೆ, ಸ್ವಲ್ಪ ಜನ ಶೋಕಿ ಅಂತಾರೆ, ಇನ್ನು ಸ್ವಲ್ಪ ಜನ ಫಾಲೋವರ್ಸ್ ಮತ್ತೆ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಮಾಡ್ತಿರೋ ಅಂತ ಒಂದು ಗಿಮಿಕ್ ಅಂತ ಅಂತಾರೆ. ಅದನ್ನ ನಾನು ಏನು ಮಾಡ್ತಿದ್ದೀನಿ ಅಂತಂದ್ರೆ, ಈಗ ನನ್ನ ಕಮೆಂಟ್ ಸೆಕ್ಷನ್ನ ನಾನು ನೋಡಲ್ಲ. ಕಮೆಂಟ್ ಸೆಕ್ಷನ್ ಏನು ಮಾಡ್ತಾರೆ, ಅಪ್ಪಗೆ ಹುಷಾರಿಲ್ಲ, ಅಮ್ಮಗೆ ಹುಷಾರಿಲ್ಲ, ಇದು ಅದು ಅಂತೆಲ್ಲ ಹೇಳ್ತಾರಲ್ಲ. ಈ ಕೆಲವೊಬ್ರು ಏನು ಮಾಡ್ತಾರೆ, ಆಗಿದ್ದಾಗಲಿ ಹಾಕ್ಬಿಡೋಣ, ಈ ಫಾಲೋವರ್ಸ್ ಬರಲಿ ಅಂತೇಳಿ ಅಮೌಂಟ್ ಹಾಕಿ, ಗಿವ್ ಅವೇ ಅನ್ನೋ ಇದು ಹೆಸರಲ್ಲಿ ಅಮೌಂಟ್ ಹಾಕಿ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಗೆ ನಾನು ಅಮೌಂಟ್ ಹಾಕ್ಬೇಕಾದ್ರೆ ನನಗೆ ಫಾಲೋವರ್ಸ್ ಇರಬೇಕು ಅಂತ ಹೇಳ್ತಾರೆ. ನಾನು ಒಂದು ದಿವಸಕ್ಕೂ ಆ ಥರ ಹೇಳಿಲ್ಲ. ನನ್ನ ಅಮೌಂಟ್ ಹಾಕ್ತೀನಿ ಫಾಲೋ ಮಾಡಿ ಅಂತ ಹೇಳಿಲ್ಲ, ಅಮೌಂಟ್ ಹಾಕಿ ಲೈಕ್ ಮಾಡಿ ಅಂತಲೂ ಹೇಳಿಲ್ಲ. ಕೆಲವೊಂದು ವೀಡಿಯೋಗಳು, ಸೇವೆ ಮಾಡಿರೋ ವೀಡಿಯೋಗಳು ಡಿಲೀಟೇ ಮಾಡಿಬಿಟ್ಟಿದ್ದೀನಿ. ಆಮೇಲೆ ನಂದು ಯಾವ ಥರ ಅಂತಂದರೆ, 500, 100, 200 ಹಾಕಲ್ಲ. ನಂದೇನು ಅಂತಂದರೆ, ತುಂಬ ಕಷ್ಟದಲ್ಲಿದ್ದು ಅವ್ರು ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ತಾರೆ.
ಡಾಕ್ಯುಮೆಂಟ್ಸ್ ಕಳಿಸ್ತಾರೆ, ನಾನು ಈ ಥರ ಆಸ್ಪತ್ರೆಯಲ್ಲಿ ಇದ್ದೀನಿ ಅಂತ ಆಸ್ಪತ್ರೆ ಬಿಲ್ಲು ಅದೆಲ್ಲ ಕಳಿಸ್ತಾರಲ್ಲ, ನಾನು ಅವ್ರಿಗೆ ಏನು ಮಾಡ್ತೀನಿ, ಅದು ಹೌದೋ ಅಲ್ವೋ ಅಂತ ನೋಡ್ತೀನಿ. ನೋಡ್ಬಿಟ್ಟು ನಿಜವಲ್ಲೂ ಕಷ್ಟದಲ್ಲಿದ್ದಾರೆ ಅಂತಂದರೆ ಅವತ್ತು ನನ್ನ ಅಕೌಂಟಲ್ಲಿ ಎಷ್ಟಿರುತ್ತೋ ಅಷ್ಟು ಹಾಕ್ಬಿಡ್ತೀನಿ. ಆ ಥರ ಎಷ್ಟಿರುತ್ತೋ ಅಷ್ಟು ಹಾಕ್ಬಿಡ್ತೀನಿ. ಒಂದ್ಸಲಿ ಕೂತ್ಕೊಂಡಿದ್ದೆ, ಒಬ್ಬರು ವಿಡಿಯೋ ಕಾಲ್ ಮಾಡಿದ್ದಾರೆ, ಪದೇ 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 ಮಾಡ್ತಾಯಿದ್ರು, ಕೆಲಸ ಮಾಡ್ತಿದ್ದೆ, ಕಟ್ ಮಾಡಿದೆ. ಹಿಂಗೆ ಏನಕ್ಕೆ ಇಷ್ಟೊಂದು ವಿಡಿಯೋ ಕಾಲ್ ಮಾಡ್ತಿದ್ದಾರಲ್ಲ ಅಂತ ಕಟ್ ಮಾಡಿದೆ. ಅದಾದಮೇಲೆ ಒಂದ್ಸಲಿ ಏನಕ್ಕೆ ಇಷ್ಟೊಂದು ಸಲ ಮಾಡ್ತಿರ್ಬೋದು, ಸರಿ ನೋಡೋಣ ಅಂತ ಕೆಲಸ ನಿಲ್ಲಿಸ್ಬಿಟ್ಟು ಹಿಂಗೆ ವಿಡಿಯೋ ಕಾಲ್ ರಿಸೀವ್ ಮಾಡಿದೆ. ರಿಸೀವ್ ಮಾಡಿದ ತಕ್ಷಣ ಅವರು ಹಾಸ್ಪಿಟ್ಲಲ್ಲಿ ಅವ್ರ ಅಮ್ಮನ್ನ ಹಿಂಗೆ ತೋರಿಸಿದ್ರು, ಅಂದ್ಬಿಟ್ರು ಅವ್ರ ಅಮ್ಮ ಒಂದೇ ಸಲ. ಅದನ್ನು ನೋಡಿದ ತಕ್ಷಣವೇ ನಾನು ಏನು ಮಾತಾಡಿಲ್ಲ, ಟಕ್ಕಂತ ಕಟ್ ಮಾಡಿ ಅವ್ರು ವಾಟ್ಸಪ್ಪಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಿದೆ. ವಾಟ್ಸಪ್ ಕಾಲೇ ಬಂದಿದ್ದು, ಕಟ್ ಮಾಡಿಬಿಟ್ಟು ಅದೇನು ಅಕೌಂಟ್ ಅಂತ ಅವ್ರು ಹಾಕಿದ್ರು, ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ಒಂದು 4 ಸಲ ಹಾಕಿದ್ರು. ಈ ಥರ ಮೆಸೇಜ್ ತುಂಬ ಬರುತ್ತಲ್ವಾ, ನೋಡಿರಲಿಲ್ಲ. ಅಂದರೆ ಒಂದ್ಸಲಿ ನೋಡಿದ್ದೆ ಏನಂತಂದರೆ, ಈಗೆಲ್ಲ ಏನನ್ಬಿಟ್ಟಿದ್ದಾರೆ ಅಂದರೆ, ನಾನು ಸ್ವಲ್ಪ ಸೆಂಟಿಮೆಂಟಲ್ ಫೀಲು. ನನ್ನ ಹತ್ರ ಯಾರನ್ನ ಕಷ್ಟ ಹೇಳ್ಕೊಂಡ್ರೆ ಕರಗ್ಬಿಡ್ತೀನಿ, ಜೋಬಲ್ಲಿ ಅದೆಲ್ಲ ತೆಗೆದುಕೊಟ್ಟು ನನ್ನ ಬಗ್ಗೆ, ಅಂದರೆ ನಾನು ಹೇಳ್ಕೊಬಾರ್ದು, ಕಷ್ಟ ಅಂದ್ಬಿಟ್ರೆ ಕರಗ್ಬಿಡ್ತೀನಿ. ಅದೊಂದು ಏನೋ ನಮ್ಮ ಜೊತೆಲಿ ಇರೋಲ್ಲ ಅಂತಾರೆ, ಬುದ್ಧಿ ಬಿಡು ಫಸ್ಟ್, ನೀನು ಬುದ್ಧಿ ಬಿಡು ಅಂತ ಹೇಳ್ತಾರೆ. ಆ ಥರನೇ ಹಂಗೆ ನಾನು ಸ್ವಲ್ಪ ಸೆಂಟಿಮೆಂಟಲ್ ಫೆಲೋನೆ. ಯಾರನ್ನ ಕಷ್ಟ ಅಂತ ಹೇಳ್ಕೊಬಿಟ್ರೆ ಕರಗ್ಬಿಡ್ತೀನಿ. ಅದನ್ನ ನಾನು ಡೈರೆಕ್ಟಾಗಿ ಹಿಂಗೆ ನೋಡಿದ್ನಲ್ಲ, ಅಮ್ಮ ಇದೇನೋ ಹಾಕಿದ್ದಾರೆ ಅಂದ್ಬಿಟ್ರು ಒಂದೇ ಸಲ. ಟಕ್ಕಂತ ಕಟ್ ಮಾಡಿಬಿಟ್ಟು ನೋಡ್ಬಿಟ್ಟು ಏನಿದು ಅಂತ ನೋಡಿದ ತಕ್ಷಣ ಅವ್ರು ಫಸ್ಟ್ ಒಂದ್ಸಲಿ ಅಮ್ಮನ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ನಿಮ್ಮ ಕೈಲಾಗಿ ಸಹಾಯ ಮಾಡಿ ಅಂತ ಹಾಕಿದ್ರು. ನಾನೇನು ಮಾಡಿದೆ, ನಾರ್ಮಲ್ ಆಗಿ ಇದು ಸುಳ್ಳು ಹೇಳೋ ಜನಗಳು ಜಾಸ್ತಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ, ಅಮ್ಮಂಗೆ ಹುಷಾರಿಲ್ಲ ಅಂದಿದ ತಕ್ಷಣ, ಅಮ್ಮನ ವಿಚಾರ ಹೇಳಿದ ತಕ್ಷಣ ಒಂದು ಸ್ವಲ್ಪ ಸೆಂಟಿಮೆಂಟಲ್ ಆಗ್ಬಿಡ್ತಾನೆ ಅಂತ ಮಾಡಿದ್ದಾರೆ. ನಾನು ಸರಿಯಪ್ಪ ಹಾಸ್ಪಿಟಲ್ ಬಿಲ್ ಕಳಿಸು, ನಾನು ಕಳಿಸ್ತೀನಿ ಅಂದರೆ ಹಂಗೆ ಬ್ಲಾಕ್ ಲಿಸ್ಟ್ ಹಾಕ್ಬಿಡ್ತಾರೆ. ಕೆಲವೊಬ್ರು ಹೆಂಗೆ ಯಾವ ಥರ ಮನಸ್ಥಿತಿ ಇರ್ತಾರೆ ಅಂದರೆ, ನನ್ನ ಹತ್ರ ಸಹಾಯ ಕೇಳ್ಬೇಕಾದ್ರೆ ನನ್ನ ಫೋಟೋನೇ ಅವ್ರು ಡಿ ಪಿಗೆ ಹಾಕ್ಕೊಂಡಿರ್ತಾರೆ. ಅದನ್ನ ನೋಡಿದ ತಕ್ಷಣ, ಅಣ್ಣ ನೀನು ಅಭಿಮಾನಿ ಅಣ್ಣ, ನಂಗೆ ದುಡ್ಡು ಹಾಕು ಅಂತ. ನಾನು ಅಭಿಮಾನ ನೋಡೋದು, ನಾನು ಎಲ್ಲರೂ ದೇವರು ಅಂತ ಅನ್ಕೊಂಡಿರೋದು. ನಾನು ಯಾರೋ ಅಭಿಮಾನಿ ಅಂತ ನಾನು ಯಾರನ್ನ ಹೇಳಿದ್ರೆ ರೇಗಿಸ್ತಿದ್ದಾರೆ ಅನ್ಸುತ್ತೆ. ನಾನು ಆ ಥರ ಅಭಿಮಾನಿಗಳಿದ್ದಾರೆ ಅನ್ನೋದೇ ನನಗೆ ಸ್ವಲ್ಪ ಇದು ಅದೆಲ್ಲ ದೊಡ್ಡ ಮಾತು, ಅದೆಲ್ಲ ದೊಡ್ಡವ್ರು ಹೇಳೋ ಮಾತು. ನಾನು ಎಲ್ಲರನ್ನೂ ದೇವ್ರುಗಳ ಥರ ನೋಡೋದು. ಅದನ್ನ ಹಾಕ್ಕೊಂಡಿರ್ತಾರೆ. ಹಾಕಿದ ತಕ್ಷಣ ನನ್ನ ಡಿ ಪಿ ಹಾಕಿರ್ತಾರೆ, ಸ್ವಲ್ಪ ಅಟ್ರಾಕ್ಟ್ ಆಗುತ್ತೆ, ಏನು ನನ್ನ ಡಿ ಪಿನೇ ಹಾಕ್ಕೊಂಡಿದ್ದಾರಲ್ಲ ಯಾರು ಇವರು ಅಂತ. ಆಮೇಲೆ ನೋಡಿದ ತಕ್ಷಣ ಈ ಥರ ಕಷ್ಟ ಇದೆ ಅಣ್ಣ, ಒಂದು 3,000 ಹಾಕಿ 4,000 ಹಾಕಿ ಅಂತ ಹೇಳಿರ್ತಾರೆ. ಆಮೇಲೆ ನಾನು ಏನೇನು ಡಾಕ್ಯುಮೆಂಟ್ ಕಳಿಸ್ತಾರೆ, ಅದ್ಯಾವುದೋ ಡಾಕ್ಯುಮೆಂಟ್ಗಳು ಕಳಿಸ್ತಾರೆ. ನಾನೇನು ಮಾಡ್ತೀನಿ, ಸರಿ ಆಯ್ತಪ್ಪ, ನೀನು 5,000 ಕೇಳಿದ್ಯಾ, ನನ್ನ ಹತ್ರ 5,000 ಆಗಲ್ಲ, ನನ್ನ ಹತ್ರ 2,500 ಅಕೌಂಟಲ್ಲಿದೆ, 500 ರೂಪಾಯಿ ನನಗೆ ಬೇಕು ಖರ್ಚಿಗೆ, ಇನ್ನು 2,000 ರೂಪಾಯಿ ಹಾಕ್ಬಿಡ್ತೀನಿ ತಗೊಂತ ಹಾಕ್ಬಿಡ್ತೀನಿ. ಹಾಕಾದ್ಮೇಲೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು ಬಿಟ್ಟರೆ ಅಂತಂದರೆ, ಟಕ್ಕಂತ ಇನ್ನೊಂದು ಮೆಸೇಜ್ ಬರೋಷ್ಟು ನನ್ನ ಬ್ಲಾಕ್ ಮಾಡಿ ಡಿ ಪಿನ ಚೇಂಜ್ ಮಾಡಿ ಬೇರೆ ಒಬ್ಬ ಸೆಲೆಬ್ರಿಟಿ ಡಿ ಪಿ ಹಾಕೋತಾರೆ. ಅಂದರೆ ಈಗ ನಾನು ಸಹಾಯ ಮಾಡಾಯ್ತಾ, ಬ್ಲಾಕ್ ಮಾಡ್ಕೋತಾರ, ಇನ್ನೊಬ್ರು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅವ್ರು ಡಿ ಪಿ ಹಾಕೋತಾರೆ. ಎಲ್ಲೆಲ್ಲಿ ಕಾಣಿಸ್ತದ ಅವ್ರು ಡಿ ಪಿ ಹಾಕೋಬಿಟ್ಟು ನೆಕ್ಸ್ಟ್ ಇಲ್ಲಿಂದ ಅವ್ರಿಗೆ ಮೆಸೇಜ್ ಮಾಡ್ತಾರೆ. ಇದು ಬಂದ್ಬಿಟ್ಟು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಒಬ್ರದ್ದು ಗಿವ್ ಅವೇ ಮಾಡೋರು ಡಿ ಪಿ ಹಾಕೊಂಡಿದ್ದಾರೆ ಅಂದರೆ ಅವ್ರಿಗೆ ಮೆಸೇಜ್ ಮಾಡಕ್ಕೆ ಹಾಕೊಂಡಿರ್ತಾರೆ. ಇದು ಒಂದು ಗೊತ್ತಾಗೋಯ್ತು. ಆಮೇಲೆ ಅಭಿಮಾನಕ್ಕೆ ಹಾಕೋರು ತುಂಬ ಜನ ಇದ್ದಾರೆ. ನಂದು ಬಂದ್ಬಿಟ್ಟು ಒಂದು 3-4 ಫ್ಯಾನ್ ಪೇಜ್ ಇದೆ. ಅಂದರೆ ಫ್ಯಾನ್ ಪೇಜ್ ಅಂತ ಇದೆ. ನಾನು ಅದನ್ನು ಎಲ್ಲೂ ಅವರು ಯಾವ ವಿಡಿಯೋ ಹಾಕೋರು ನಾನು ಲೈಕ್ ಮಾಡಲ್ಲ. ಯಾಕೆ ಅಂದರೆ, ನಾನು ಲೈಕ್ ಮಾಡಿದೆ ಅಂತಂದರೆ ನೋಡೋ ಜನ ಇವನೇನೋ ದುಡ್ಡು ಕೊಟ್ಟು ಯಾವುದೋ ಫ್ಯಾನ್ ಪೇಜ್ ಮಾಡಿಸ್ಕೊಂಡಿದ್ದಾನೆ ಅಂತ ಅನ್ಕೊಬಿಡ್ತಾರೆ. ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಷ್ಟು ಶ್ರೀಮಂತ ಅಲ್ಲ ನಾನು. ಹಂಗೇನಾದ್ರು ದುಡ್ಡು ಕೊಟ್ಟು ಮಾಡಿಸ್ಕೊಳ್ತಾರೆ ಇದ್ರೆ ಅವರು ಕೂಡ ಒಂದು 500 ರೂಪಾಯಿ ಅಂತೂ ಕೇಳ್ತಾರೆ, ಸಾರಿ ಒಂದು 5,000 ಅಂತೂ ಕೇಳ್ತಾರೆ. 5,000 ಇದ್ರೆ ನಾನು 50 ಜನಕ್ಕೆ ಅನ್ನ ಹಾಕಿಸ್ತೀನಿ. ಅದನ್ನ ಇಲ್ಲಿ ಕೊಟ್ಟು ನಾನು ಹಾಳು ಮಾಡಲ್ಲ. ಹಂಗಾಗಿ ಯಾವುದೇ ಫ್ಯಾನ್ ಪೇಜ್ ಆದ್ರೂ ನಾನು ಅವ್ರು ಏನೇ ಮಾಡಿದ್ರು ಲೈಕ್ ಮಾಡಲ್ಲ. ಒಂದು ಕಮೆಂಟ್ ಹಾಕ್ತೀನಿ, ಧನ್ಯವಾದಗಳು ನಿಮ್ಮ ಪ್ರೀತಿಗೆ ಅಂತ. ನಾನು ಫಾಲೋ ಕೊಡೋದಾಗ್ಲಿ ಕೊಡಲ್ಲ. ಕೊಟ್ಟರೆ ಏನಾಗುತ್ತೆ ಗೊತ್ತಾ, ಇವ್ನು ಫಾಲೋವಿಂಗಲ್ಲಿ ಇದ್ದಾನೆ, ಇವನೇ ದುಡ್ಡು ಕೊಟ್ಟು ಫ್ಯಾನ್ ಪೇಜ್ ಮಾಡಿಸ್ಕೊಬಿಟ್ಟಿದ್ದಾನೇನೋ ಅನ್ನೋ ಥರ ಮಾತಾಡ್ತಾರೆ. ಜನಕ್ಕೆ ಏನು ಗೊತ್ತಾ, 10 ಒಳ್ಳೆ ಕೆಲಸ ಮಾಡೋದು ಕಾಣಲ್ಲ, ಒಂದೇನಾದ್ರು ಚಿಕ್ಕ ತಪ್ಪಾಗ್ಬಿಟ್ರೆ ಅದ್ರ ಬಗ್ಗೆನೇ ಮಾತಾಡುವಂತ ಸಮಾಜ. ಸಹಾಯ ಮಾಡಿ ಅಂತ ಟೆಕ್ಸ್ಟ್ಗಳು ಹಾಕ್ತಾರೆ. ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಸಹಾಯ ಮಾಡ್ತೀನಿ, ನಮ್ಮ ಹತ್ರ ದುಡ್ಡಿದೆ, ಬೇರೆಯವ್ರಿಗೆ ಸಹಾಯ ಮಾಡಿ ಅಂತ ಯಾರು ಹೇಳಿರೋದಿದೆಯಾ? ಒಂದಿಬ್ರು ಹೇಳಿರ್ಬೋದು, 2-3 ಜನ ಹೇಳಿರ್ಬೋದು. ಮತ್ತೆ ಕಳ್ಸು ಕೂಡ ಇದ್ದಾರೆ. 100 ರೂಪಾಯಿ ಒಬ್ರು ಕಳ್ಸಿದ್ದಾರೆ. ಇನ್ನೊಬ್ರು 20 ರೂಪಾಯಿ ಏನೋ ಕಳ್ಸಿದ್ರು, ಯಾರೋ ಒಬ್ರು ಮುಸಲ್ಮಾನರು. 20 ರೂಪಾಯಿ ಕಳಿಸ್ಬಿಟ್ಟು ನನ್ನ ಹತ್ರ ಇರೋದು ಇಷ್ಟೇ, ಇದನ್ನ ನಾನು ಸ್ಟಿಂಗ್ ಕುಡಿಯೋಣ ಅಂತ ಇಟ್ಕೊಂಡು, ಯಾರು ಸ್ಟೂಡೆಂಟ್ ಅನ್ಸುತ್ತೆ ಒಬ್ರು, ಎಲ್ಲರಲ್ಲೂ ಒಳ್ಳೆ ಮನಸ್ಸಿರುತ್ತೆ. 20 ರೂಪಾಯಿ ನನ್ನ ಪಾಕೆಟ್ ಮನಿ ಇದ್ದಿದ್ದು, ಸ್ಟಿಂಗ್ ಕುಡಿಯೋಣ ಅಂತ ಇಟ್ಟಿದ್ದೆ. ಅಲ್ಲಿ ಹಂಗೆ ಬಂದು ಹಿಂಗೆ ವಿಡಿಯೋ ನೋಡ್ತಿದ್ದೆ, ನಿಮ್ಗೆ ಕಾಣಿಸ್ತಲ್ಲ, ನಿಮ್ಗೆ 20 ರೂಪಾಯಿ ಕಳಿಸ್ತಾ ಇದ್ದೀನಿ, ನನ್ನ ಹತ್ರ ಇರೋದೇ ಎಷ್ಟು, 20 ರೂಪಾಯಿಲಿ ಏನಾದರೂ ಮಾಡಿ ಅಂದರೆ ಆ 20 ರೂಪಾಯಿಲಿ 4 ಪ್ಯಾಕೆಟ್ ಬಿಸ್ಕೆಟ್ ಇಸ್ಕೊಂಡು 8 ನಾಯಿಗಳಿಗೆ ಹಾಕಿದೆ ನಾನು. ಅದನ್ನ ಹಾಕಿ ಅವ್ರಿಗೆ ಫೋಟೋ ಕಳಿಸ್ದೆ. ಸೊ ಅವರು ಸೇವೆಗಂತ ಕೊಡೋದನ್ನ ಸೇವೆಗೆ ಮಾತ್ರ ಬಳಸ್ಕೋಬೇಕು. ಅದನ್ನ ಒಬ್ರು 20 ರೂಪಾಯಿ ಕಳಿಸಿದ್ರೆ, ಒಬ್ರು 100 ರೂಪಾಯಿ ಕಳಿಸಿದ್ರೆ, ಇನ್ನೊಬ್ರು ಯಾರೋ ಒಂದು 300 ರೂಪಾಯಿ ಏನೋ ಕಳಿಸಿದ್ದಾರೆ ಅನ್ಸುತ್ತೆ ಒಂದ್ಸಲಿ. ಎಲ್ಲ ಒಂದೊಂದ್ಸಲಿ ಕಳಿಸಿ. ಅಷ್ಟು ಬಿಟ್ಟರೆ ನಾನು ಯಾರ ಹತ್ರ ಕೇಳಲ್ಲ, ಯಾರ ಹತ್ರನೂ ಕೇಳಲ್ಲ.
ಅಂದರೆ ನನಗೆ ಯಾರು ಕಳಿಸಲ್ಲ, ಇಲ್ಲಿ ಟ್ಯಾಟೂ ಸ್ಟುಡಿಯೋಗೆ ಟ್ಯಾಟೂ ಹಾಕ್ಸ್ಕೊಳಕ್ಕೆ ಬರ್ತಾರಲ್ಲ ಅವ್ರು ಬಂದ್ಬಿಟ್ಟು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ. ಇವಾಗ ನಾನು ಅವ್ರಿಗೆ 500 ರೂಪಾಯಿ ಆಯಿತು ನಿಮ್ಮ ಟ್ಯಾಟೂಗೆ, ಒಂದು 2 ಇನ್ಷಿಯಲ್ ಹಾಕ್ಸ್ತಾರೆ, ಒಂದು 3 ಇನ್ಷಿಯಲ್ ಹಾಕ್ಸ್ತಾರೆ, ಒಂದು ನೇಮ್ ಹಾಕ್ಸ್ತಾರೆ, 500 ರೂಪಾಯಿ ಚಾರ್ಜು ಅಂತ ಹೇಳ್ತೀನಿ. 600 ರೂಪಾಯಿ ಕೊಡ್ತಾರೆ. ಯಾಕೆ ಅಂತಂದರೆ 500 ರೂಪಾಯಿ ನಿಮ್ಮ ಚಾರ್ಜು, 100 ರೂಪಾಯಿ ನೀವು ಇಟ್ಕೊಳ್ಳಿ, ನಿಮ್ಮ ಹತ್ರ ಇದ್ದರೆ ಏನಾದರೂ ಸೇವೆ ಮಾಡ್ತೀರಾ, ನೀವು ಹಾಳು ಮಾಡಲ್ಲ, ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ನಾನು ಏನು ಮಾಡ್ತೀನಿ, ಅಲ್ಲೊಂದು ಉಂಡಿ ಕಾಣಿಸ್ತದೆ, ಆ ಉಂಡಿಯಲ್ಲಿ ಹಾಕಿಡ್ತೀನಿ. ಅದನ್ನ ಏನು ಮಾಡ್ತೀನಿ ಅಂತಂದರೆ ವೀಕ್ಲಿ ಒನ್ಸ್ ಅದನ್ನು ಓಪನ್ ಮಾಡ್ತೀನಿ. ಎಷ್ಟಾದರೂ ಇರಲಿ, ಅದು ಜನ ಕೊಟ್ಟಿರೋದು ಸೇವೆಗೆ ಅಂತ ಹಾನೆಸ್ಟಾಗಿ ಬಳಸ್ಕೋತೀನಿ. ಅದರಲ್ಲಿ ಎಷ್ಟಿರುತ್ತೆ, ಒಂದು ವಾರಕ್ಕೆ ಒಂದು 500-600 ರೂಪಾಯಿ ಆಗಿರುತ್ತೆ. ಅದ್ರ ಜೊತೆ ನಾನು ಒಂದು 5,000-6,000 ಹಾಕ್ಬಿಟ್ಟು ಸೇವೆ ಮಾಡ್ತೀನಿ.